ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಾರಾ ಕ್ವೆಟ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಪಿ ಜಿ ಶಿಫ್ಟಿಂಗ್ ಬ್ಲಾಗ್ನ ಶೇರ್ ಮಾಡ್ತಾ ಇರೋದು. ಸೊ ಲಾಸ್ಟ್ ವೀಕೆಂಡ್ ನಾನು ನನ್ನ ಪಿ ಜಿನ ಚೇಂಜ್ ಮಾಡಿದ್ದೆ. ಅದೇ ಏರಿಯಾದಲ್ಲಿ ಬೇರೆ ಪಿ ಜಿನ ನೋಡ್ಕೊಂಡಿದ್ದೀನಿ, ಅಲ್ಲಿ ಶಿಫ್ಟ್ ಆಗಿದ್ದೀನಿ. ಮತ್ತು ಮುಂಚೆ ನಾನು 3 ಶೇರಿಂಗ್ದಲ್ಲಿ ಇದ್ದೆ, ಇವಾಗ ನಾನು ಡೌನ್ಗ್ರೇಡ್ ಆಗಿದ್ದೀನಿ, 5 ಶೇರಿಂಗ್ದಲ್ಲಿ ಪಿ ಜಿದಲ್ಲಿ ಇದ್ದೀನಿ. ಡ್ಯೂ ಟು ಸಮ್ ರೀಸನ್ ಅದೆಲ್ಲ ನಾನು ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರನೇ ನಾನು ಪ್ಯಾಕಿಂಗ್ ಮಾಡ್ತಾ ಇದ್ದೆ. ಸೊ ಲೈಕ್ ಸ್ಯಾಟರ್ಡೇ ಕಂಪ್ಲೀಟ್ಲಿ 70% ಪ್ಯಾಕಿಂಗ್ ಮುಗಿಸ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೆ. ಸೊ ಪ್ರಾಪರಾಗಿಯೇ ಸೆಗ್ರಿಗೇಟ್ ಮಾಡ್ತಾ ಇದ್ದೆ, ಬಿಕಾಸ್ ಆ ಪಿ ಜಿದಲ್ಲಿ ಕಬೋರ್ಡ್ ತುಂಬ ಚಿಕ್ಕದಾಗಿದೆ. ಸೊ ಅದಕ್ಕೆ ನಾನು ಮೋಸ್ಟ್ ಆಫ್ ದ ಥಿಂಗ್ಸ್ನ ಬ್ಯಾಗಲ್ಲೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಅದೇ ಲೈಕ್ ಆ ಥರನೇ ನಾನು ಸೆಗ್ರಿಗೇಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೆ ಇಲ್ಲಿ. ಮತ್ತು ಯಾವುದು ಡೈಲಿ ಯೂಸ್ ಆಗುತ್ತೆ ಅವೆಲ್ಲ ಕಬೋರ್ಡಲ್ಲಿ ಶಿಫ್ಟ್ ಮಾಡೋದು ಚಿಕ್ಕ ಬ್ಯಾಗದಲ್ಲಿ ಇಟ್ಕೊಳ್ಳೋಣ ಅಂದ್ಕೊಂಡೆ. ಸೊ ಹಾಫ್ ಆಫ್ ದ ಶಿಫ್ಟಿಂಗ್ ಆದಮೇಲೆ ನನಗೆ ಇದು ಬಬಲ್ ರ್ಯಾಪ್ ಸಿಕ್ತು. ಸೊ ಅದನ್ನೇ ಲೈಕ್ ಇದು ಮಾಡ್ಕೊತ ಕೂತ್ಕೊಂಡಿದ್ದೆ, ಓವರ್ ಥಿಂಕ್ ಮಾಡಿಕೊಂಡು, ಬಿಕಾಸ್ ದೇರ್ ವರ್ ಸರ್ಟನ್ ಥಿಂಗ್ಸ್ ಲೆಟ್ ಇಟ್ ಬಿ. ಸೊ ಅದೇನೇ ಮಾಡ್ಕೊತಾ ಇದ್ದೆ. ಸೊ ಆಲ್ಮೋಸ್ಟ್ 70% ಪ್ಯಾಕಿಂಗ್ ಮುಗ್ದಿತ್ತು. ಆಲ್ಮೋಸ್ಟ್ ಕಬೋರ್ಡ್ನ ನಾನು ಲೈಕ್ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇಲ್ಲಿ ನೀವು ನೋಡ್ಬೋದು, ಕಬೋರ್ಡ್ ತುಂಬ ದೊಡ್ಡದಾಗಿತ್ತು. ಸೊ ನನಗಿಲ್ಲಿ ಏನೂ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಸೊ ಇಲ್ಲಿ ಬರಬೇಕಾದ್ರೆ ನನ್ನ ಹತ್ರ ಅಷ್ಟೊಂದು ಲಗೇಜ್ ಇರಲಿಲ್ಲ, ಬಟ್ ಇವಾಗ ಹೋಗ್ತಾ ನನಗೆ ತುಂಬ ಲಗೇಜ್ ಆಗಿದೆ. ಸೊ ಆಲ್ಮೋಸ್ಟ್ ಲೈಕ್ ಈವನ್ ನನಗೆ ಈ ಶೂ ರ್ಯಾಕು ಕೂಡ ತೊಗೊಂಡೋಗ್ಬೇಕು, ಮತ್ತು ಶೂನ ಸೆಪ್ರೇಟಾಗಿ ಪ್ಯಾಕ್ ಮಾಡಬೇಕು. ಸೊ ಇದು ಒಂದು ಬ್ಯಾಗ್ ಆಗಿದೆ. ಈ ಒಂದು ರೆಡ್ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ, ಮತ್ತು 2 ಬ್ಯಾಕ್ ಪ್ಯಾಕ್ನ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ಡೈರೆಕ್ಟ್ಲಿ ನೆಕ್ಸ್ಟ್ ಡೇ ಬಂದುಬಿಟ್ಟು ಇಷ್ಟೆಲ್ಲ ಲಗೇಜ್ ಆಯಿತು. ನಾನು ಮಾರ್ನಿಂಗಿಂದ ಏನೂ ಬ್ಲಾಗ್ ಮಾಡಿರಲಿಲ್ಲ, ಬಿಕಾಸ್ ಐ ವಾಸ್ ಕಂಟಿನ್ಯೂಸ್ಲಿ ಬ್ಯುಸಿ. ಸೊ ಈ ಶೂ ರ್ಯಾಕ್ ಮತ್ತು ಇಷ್ಟೊಂದೆಲ್ಲ ಲಗೇಜ್, ಆಲ್ಮೋಸ್ಟ್ ಐ ಥಿಂಕ್ 12 ಲಗೇಜ್ ಇತ್ತು, ಚಿಕ್ಕ ಬ್ಯಾಗ್ಸ್ ಸೇರಿಕೊಂಡು. ಅದಾದಮೇಲೆ ನನ್ನ ರೂಮ್ಮೇಟು ಲೈಕ್ ಅನ್ಎಕ್ಸ್ಪೆಕ್ಟೆಡ್ಲಿ ಹಳೆ ರೂಮ್ಮೇಟ್ ಅವರು ಕೇಕ್ನ ಕಟ್ ಮಾಡಿದ್ದು. ಬಿಕಾಸ್ ಲೈಕ್ ನಾನಲ್ಲಿ ಐ ಥಿಂಕ್ ಅರೌಂಡ್ 10 ಮಂತ್ ಅಲ್ಲೇ ಇದ್ದೆ. ಸೊ ಅವರೆಲ್ಲ ಮಿಸ್ ಮಾಡ್ಕೋತೀನಿ ಹಾಗೆಲ್ಲ ಅಂತ ಹೇಳ್ತಾಯಿದ್ರು. ಇಟ್ ವಾಸ್ ಲೈಕ್ ವೆರಿ ಸ್ಪೆಷಲ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಒಳ್ಳೆ ಬಾಂಡಿಂಗ್ ಆಗುತ್ತೆ ಅಂತ ಹೇಳಿ. ಸೊ ಇದು ಬಂದುಬಿಟ್ಟು ನಂದು ಹೊಸ ಪಿ ಜಿ. ಇದು ನಾನು ಅಷ್ಟೊಂದು ಡೀಟೇಲಾಗಿ ತೋರಿಸ್ತಾ ಇಲ್ಲ. ಇದು ನನ್ನ ಬೆಡ್ಡು, ಲೈಕ್ ಕೆಳಗೆಲ್ಲ ನಾನು ಸಾಮಾನು ಇಟ್ಕೊಂಡಿದ್ದೀನಿ, ಬಕೆಟೆಲ್ಲ. ಆ್ಯಂಡ್ ಅರ್ಧ ಅಷ್ಟೇ ಕಬೋರ್ಡ್ ಸಿಗುತ್ತೆ ನಮಗೆ. ಸೊ ಅಡ್ಜಸ್ಟ್ ಮಾಡ್ತಾ ಇರೋದು. ಸೊ ಕಬೋರ್ಡ್ ಆಪೋಸಿಟ್ಟೇ ಬಾತ್ರೂಮು ಇದೆ, ಚಿಕ್ಕದಾಗಿದೆ, ಬಟ್ ನಾನು ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ದೆರ್ ಈಸ್ ನೋ ಇಶ್ಯೂ ಇನ್ ದ್ಯಾಟ್. ಸೊ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಇನ್ನೂ ನಾನು ಲಾಂಗ್ ವೀಡಿಯೋಸ್ನ ಕೂಡ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಯಾವಾಗ ಆಗುತ್ತೋ ಆವಾಗ ವಿಡಿಯೋ ಮಾಡಿಬಿಟ್ಟು ಶಾರ್ಟ್ಸ್ ಕೂಡ ಡೈಲಿ ಹಾಕೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊತಾ ಇರೋದು. ಪ್ಲಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತಲೂ ಕೇಳ್ಕೊತೀನಿ. ಸಿಗುವ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.